ಇಂದು ವಿಶ್ವಜ್ಞಾನಿ, ಮಾನವತಾವಾದಿ, ಮಹಾಚೇತನ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನದ ಶುಭಾಶಯವನ್ನು ಎಲ್ಲರಿಗೂ ಕೋರುತ್ತಾ, ಇದು ಒಂದು ಶುಭ ದಿನ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ರಾಷ್ಟ್ರಕ್ಕೆ ಸಂವಿಧಾನವನ್ನು ಕೊಡದೇ ಇದ್ದರೆ ನಾವೆಲ್ಲರೂ ಕೂಡ ಇಂದು ಕೂಡ ಶೋಷಿತರಾಗಿ ಉಳಿತಿದ್ದು. ಏನಾದರೂ ಈ ದೇಶದಲ್ಲಿ ಸರ್ವರು ಸಮಾನತೆಯಿಂದ, ನೆಮ್ಮದಿಯಿಂದ, ಸ್ವಾಭಿಮಾನದ ಬದುಕನ್ನು ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಕಾರಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನೀಡಿರುವಂಥ ಸಂವಿಧಾನದ ಆಶಯಗಳು ಮಹಿಳೆಯರಿಗೆ ಆದ್ಯತೆ, ಶಿಕ್ಷಣಕ್ಕೆ ಆದ್ಯತೆ ಹಾಗೂ ಎಲ್ಲ ಜನರನ್ನು ಸಮಾನವಾಗಿ ಕಾಣುವಂಥ ಸಂವಿಧಾನವನ್ನು ರಚನೆ ಮಾಡಿ ದೇಶಕ್ಕೆ ಅರ್ಪಣೆ ಮಾಡಿರೋದೇ ಒಂದು ನಮ್ಮ ಸೌಭಾಗ್ಯ ಅಂತ ಹೇಳಿದ್ರೆ ತಪ್ಪಾಗಲಾರದು. ಕಾರಣ ಶತಮಾನಗಳಿಂದ ಶೋಷಣೆಗಳ ಒಳಗಾದಂಥ ಸಮುದಾಯ ಈ ರಾಷ್ಟ್ರದಲ್ಲಿ ಸುಮಾರು 95%ಗಿಂತ ಹೆಚ್ಚು ಇದ್ದಂಥ ಜನ. ಇಂಥ 95% ಜನ ಇವತ್ತು ಸ್ವಾಭಿಮಾನದ ಬದುಕನ್ನು ಹಾಗೂ ಉನ್ನತವಾಗಿ ಸರಿಸಮನಾದ ಬದುಕನ್ನು ನಡೆಸ್ತಾವ್ರೆ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನೀಡುವಂಥ ಸಂವಿಧಾನ ಮತ್ತು ಅವರ ಕೊಡುಗೆ. ಅವರ ಸ್ಮರಣೆಯನ್ನು ನಾವು ಕೇವಲ ಅವರ ಜನ್ಮದಿನದಂದು ಮಾಡಿದ್ರೆ ಸಾಲದು ಅಂತ ನನ್ನ ಭಾವನೆ. ಅವರ ಕೊಟ್ಟಿರುವಂಥ ಕೊಡುಗೆಗಳು ವರ್ಷ ಪೂರ್ತಿ ಅವ್ರಿಗೆ ಜನರಿಗೆ ಪರಿಚಯ ಆಗುವಂಥ ಕೆಲಸವನ್ನು ಮಾಡಬೇಕು, ನಾವು ಇದು ಮಾಡ್ತಾಯಿಲ್ಲ ಅಂತ ನನ್ನ ಅನಿಸಿಕೆ. ಅವರು ಈ ದೇಶಕ್ಕೆ ಒಂದು ಸುಭದ್ರವಾದ ಸಂವಿಧಾನವನ್ನು ಕೊಡಬೇಕಾದ್ರೆ ಅವರ ಮನೆಯಲ್ಲಿ ಎಷ್ಟೇ ಕಷ್ಟಗಳಿದ್ರೂ ಕೂಡ ಅದನ್ನು ಲೆಕ್ಕ ತಗೊಳ್ಳದೆ ನಾನು ನಮ್ಮ ಮನೆ ಕಷ್ಟಕ್ಕೆ ಮಾತ್ರ ಸೀಮಿತ, ಈ ದೇಶದ ಜನ ಬಡವರಾಯ್ತಾರೆ, ಶೋಷಣೆಗಳು ಒಳಗಾಯ್ತಾರೆ ಅಂತ ತಿಳ್ಕೊಂಡು ಭಾಳ ಅದ್ಭುತವಾದ ಒಂದು ಒಳ್ಳೆಯ ಸಂವಿಧಾನವನ್ನು ಈ ರಾಷ್ಟ್ರಕ್ಕೆ ನೀಡಿದ್ರಿಂದ ನಾವು ಇವತ್ತು ಸ್ವಾಭಿಮಾನದಿಂದ ಹಾಗೂ ಸಂತೋಷದಿಂದ ಎಲ್ಲ ಬದುಕ್ತಾ ಇದ್ದೀವಿ. ಈ ಸ್ವಾಭಿಮಾನದ ಬದುಕು ಈ ದೇಶದ ಎಲ್ಲರಿಗೂ ದೊರಕಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕೊಡುಗೆ ಕಾರಣ. ಆದ್ದರಿಂದ ಅವರ ಜನ್ಮದಿನಾಚರಣೆಯನ್ನು ನಾವೆಲ್ಲರೂ ಕೂಡ ಸಂತೋಷದಿಂದ ಆಚರಿಸ್ತಾ ಈ ಜನ್ಮದಿನ ಕಾರ್ಯಕ್ರಮ ಇಡೀ ವಿಶ್ವದಲ್ಲಿ ಒಂದು ಮಾದರಿಯ ಸಂದೇಶವನ್ನು ನೀಡುವ ಕಾರ್ಯಕ್ರಮವಾಗಲಿ ಹಾಗೂ ಇವರನ್ನು ನೆನೆಯುವಂಥ ಕಾರ್ಯಕ್ರಮ ಪ್ರತಿದಿನವೂ ನಡೆಯಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭೀಮ್.